ಕೆಜಿಎಫ್ನ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರಗಳು. ಈ ದಿನ ನಾವು ಮಾರಿಕುಪ್ಪ ಮತ್ತು ಸೂರಳ್ಳಿ ಗ್ರಾಮಸ್ಥರಿಗೆ ಯುಗಾದಿ ಹಬ್ಬದ ದಿನಸಿ ಸಾಮಗ್ರಿಗಳನ್ನು ಕೊಡಬೇಕಂತ ಬಿಟ್ಟು ಉದ್ದೇಶ ಮಾಡಿದ್ದೀವಿ. ನಾವು ನಿರಂತರವಾಗಿ ಕೋವಿಡ್ ಸಮಯದಿಂದ ಇರ್ಬೋದು, ಕೋವಿಡ್ ಅಲ್ಲಿ ಫುಡ್ ಕಿಟ್ ಕೊಟ್ವಿ. ಅದೇ ತರ ಸರ್ಕಾರಿ ಶಾಲೆ ಮಕ್ಕಳಿಗೆ ಪುಸ್ತಕಗಳು ಮತ್ತೆ ಲೇಖನ ಸಾಮಗ್ರಿ ಇರ್ಬೋದು. ಆಮೇಲೆ CSR ಫಂಡ್ಗಳಲ್ಲಿ ಬೆಂಗಳೂರಿನ ಹೆಸರಾಂತ ಕಂಪನಿಗಳಿಂದ CSR ಫಂಡ್ ಇಂದ ಈ ಭಾಗದಲ್ಲಿ ಇರುವಂತ ಸರ್ಕಾರಿ ಶಾಲೆಗಳಿಗೆ ಉಚಿತವಾಗಿ ಕಂಪ್ಯೂಟರ್ ಕೊಡುವಂತ ಕಾರ್ಯಕ್ರಮವನ್ನು ಮಾಡಿದೀವಿ. ಅದೇ ರೀತಿ ಈಗ ನಮ್ಮೊಂದಿಗೆ ಕೈ ಜೋಡಿಸಲು ಜನಸೇನಾ ಪ್ರಾಪರ್ಟೀಸ್ ಅಂತ ಬಿಟ್ಟು ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ ನಡೆಸ್ತಾ ನಮ್ಮೂರಿನ ಯುವಕ ನಾಗರಾಜನವರು ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮ ನಡೆಸ್ತಾ ಇದ್ದಾರೆ. ಅವರು ಈ ದಿನ ಮಾರಿಕುಪ್ಪ ಮತ್ತು ಸೂರಳ್ಳಿ ಎರಡು ಗ್ರಾಮಸ್ಥರಿಗೂ ಕೂಡ ಯುಗಾದಿ ಹಬ್ಬಕ್ಕೆ ದಿನಸಿ ಕಿಟ್ ಅನ್ನು ಕೊಡ್ಬೇಕಂತ ಉದ್ದೇಶ ಮಾಡಿ ಇವತ್ತು ಹಂಚವರಿದ್ದೀವಿ. ನಾವು ಗ್ರಾಮದಲ್ಲಿ ಪ್ರತಿ ಮನೆಗೂ ಹೋಗಿ ಇವರು ಕಳೆದ ದಿನಗಳಲ್ಲಿ ನಮ್ಮ ಇವರು ಸರ್ಕಾರಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. ಮಾರಿಕುಪ್ಪ ಗ್ರಾಮದಲ್ಲಿ ಪ್ರೌಢಶಾಲೆಯನ್ನ ಮೈಸೂರು ಮೈನ್ ಪ್ರೌಢಶಾಲೆ ಮಾರಿಕುಪ್ಪಂ ಇಲ್ಲಿ ವ್ಯಾಸಂಗ ಮಾಡ್ತಾರೆ. ಓದಂತ ಶಾಲೆಗೆ ಹಳೆ ಕಟ್ಟಡ ಆಗಿದ್ದು ಆ ಶಾಲೆಯನ್ನ ರಿನೋವೇಷನ್ ಮಾಡೋಕೆ ಕ್ಲಾಸ್ ರೂಮ್ಸ್ನ ರಿನೋವೇಷನ್ ಕೂಡ ಮಾಡಿಸಿಕೊಟ್ಟಿರ್ತಾರೆ. ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಶ್ರೀರಾಮ ಭಜನಾ ಮಂದಿರ ದೇವಸ್ಥಾನ ಇತ್ತು. ಸುಮಾರು 5-6 ವರ್ಷಗಳಿಂದ ದೇವಸ್ಥಾನ ಕಟ್ಟಿ ಅದನ್ನ ಕಂಪ್ಲೀಟ್ ಮಾಡಕ್ ಆಗಿರ್ಲಿಲ್ಲ. ಆ ದೇವಸ್ಥಾನವನ್ನ ನೋಡಿ ನಾನು ದೇವಸ್ಥಾನಕ್ಕೆ ಅಭಿವೃದ್ಧಿಗೆ ಕೈ ಜೋಡಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದು ಸುಮಾರು 4 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆ ದೇವಸ್ಥಾನ ಒಳಗೆ ಆಚೆ ಎಲ್ಲ ಪ್ಲಾಸ್ಟಿಕ್ ಕೆಲಸ ಕಾರ್ಯಗಳನ್ನ ಮುಗಿಸ್ಕೊಟ್ಟಿದ್ದಾರೆ. ಈಗ ಗ್ರಾಮಸ್ಥರ, ಬಡವರ ಮತ್ತು ಎಲ್ರಿಗೂ ಕೂಡ ಹಬ್ಬದಲ್ಲಿ ನಾನು ನೆರವಿನ ಹಸ್ತ ನೀಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಬಂದಿದ್ದಾರೆ. ಅವರಿಗೆ ಇಡೀ 2 ಗ್ರಾಮದ ಎಲ್ಲ ಸಾರ್ವಜನಿಕರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಇದೊಂದು ನಾವು ಪ್ರಚಾರಕ್ಕಾಗಿ ಮಾಡ್ತಾ ಇಲ್ಲ, ಪ್ರೇರಣೆಗಾಗಿ ಮಾಡ್ತಾ ಇರೋದು. ಯಾಕಂದ್ರೆ ಗ್ರಾಮದಲ್ಲಿ ಓದಂತ ಹುಡುಗರು ಕಡು ಬಡತನದಿಂದ ಬೆಳೆದು ಸರ್ಕಾರಿ ಶಾಲೆಗಳಲ್ಲಿ ನಾವು ಓದಿ ಏನೋ ಒಂದು ನಾವು ಒಂದು ಜೀವನದಲ್ಲಿ ಒಂದು ಮಟ್ಟಕ್ಕೆ ಹೋದ್ಮೇಲೆ ನಮ್ಮದನ್ನ ನಾವೇ ನೋಡ್ಕೊಂಡಿರಾ ಇತರೆ ಜನಗಳನ್ನ ನಮ್ಮಂತೆ ಕಷ್ಟದಲ್ಲಿ ಇದ್ದಂತವ್ರನ್ನ ಅವ್ರ ಜೊತೆಗೆ ನಾವು ನೆರವಾಗ್ಬೇಕು, ಅವ್ರ ಕಷ್ಟದಲ್ಲಿ ನಾವು ಭಾಗಿಯಾಗಬೇಕು. ನಾವು ಕೊಡೋದು ದೊಡ್ಡ ವಿಚಾರ ಅಲ್ಲ, ಆದ್ರೆ ಕೂಡ ನಮ್ಮನ್ನು ನೋಡಿ ಇತರರು ಪ್ರೇರೇಪಣೆ ತಗೊಂಡು ಅವರು ಕೂಡ ಗ್ರಾಮಗಳಲ್ಲಿ ಯಾರು ಬಡವರಿದ್ದಾರೆ, ಯಾರು ವಿದ್ಯೆ ಮಾಡುವಂತ ಸಮಯದಲ್ಲಿ ಕಷ್ಟಕಾರಕಗಳಿದೆ, ಅವರ ವ್ಯಾಸಂಗದಲ್ಲಿ ನಾವು ಕೂಡ ಅವ್ರ ಜೊತೆ ಇರಬೇಕು ಅಂತ ಹೇಳ್ಬಿಟ್ಟು ಮುಂದೆ ಬರಬೇಕು ಅನ್ನೋದ ಉದ್ದೇಶದಿಂದ ತಮ್ಮನ್ನೆಲ್ಲ ಕರೆಸಿ ಇವತ್ತು ಈ ಕಾರ್ಯಕ್ರಮನ ಮಾಡ್ತಾ ಇರೋದು ಸುದ್ದಿ ಮಾಡ್ಲಿ. ಮತ್ತು ನಾಗರಾಜ್ ತರನೇ ಇನ್ನಷ್ಟು ಯುವಕರು ನಮ್ಮ ಗ್ರಾಮಗಳಿಂದ ಮುಂದೆ ಬಂದು ಜನರ ಸೇವೆ ಮಾಡುವಂತ ಆಗ್ಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ನನ್ಗೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ರಿಗೂ ಕೂಡ ನಮಸ್ಕರಿಸಿ ನನ್ನ ಮಾತು ಮುಗಿಸ್ತೇನೆ. ಮೊದಲನೇದಾಗಿ ಮಾರಿಕುಪ್ಪಂ ಮತ್ತೆ ಸೂರಳ್ಳಿ ಗ್ರಾಮದ ಎಲ್ಲಾ ಜನತೆಗೂ ಕೂಡ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ನಾವು ಈ ಕೆಲಸ ಕಾರ್ಯಗಳನ್ನು ನಾವು ಮಾಡೋದಕ್ಕೆ ಮುಂದೆ ಬಂದಿದ್ದೀವಿ. ಇದಕ್ಕೆಲ್ಲ ನಮ್ಗೆ ಕೈ ಜೋಡಿಸಿದಂತ ವಿಜಯಣ್ಣ ಅವ್ರಿಗೆ ನನಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ಕೊಡ್ತೀನಿ. ನಾನು ಇದೇ ಊರಲ್ಲಿ ಹುಟ್ಟಿ ಇದೇ ಊರಲ್ಲಿ ನಾನು ಗೌರ್ಮೆಂಟ್ ಶಾಲೆಯಲ್ಲಿ ಓದಿರ್ತೀನಿ. ಮತ್ತೆ ಇವಾಗ ಅಣ್ಣ ಹೇಳಿದಂಗೆ ನಾನು ಮೈಸೂರು ಮೈನ್ಸ್ ಸ್ಕೂಲಲ್ಲಿ ಪ್ರೌಢಶಾಲೆಯಲ್ಲಿ ಹೈಸ್ಕೂಲನ್ನ ಮುಗಿಸಿರ್ತೀನಿ. ಅದೇ ರೀತಿ ಡಿಗ್ರಿಯನ್ನು ಫಸ್ಟ್ ಇಯರ್ ಕಾಲೇಜಲ್ಲಿ ನಾನು ಮುಗಿಸಿ ಬೆಂಗಳೂರಿಗೆ ಹೋಗಿ ಸೊ ಎಲ್ಲ ಅಲ್ಲಿ ಇಲ್ಲಿ ಕೆಲಸ ಮಾಡಿಕೊಂಡು ಇವಾಗ ಜನಸೇನಾ ಪ್ರಾಪರ್ಟೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ನಾನು ಉದ್ಯಮವನ್ನು ಸ್ಟಾರ್ಟ್ ಮಾಡಿ ಸೊ ಅಲ್ಲಿಂದ ನಾನು ಒಂದು ಒಳ್ಳೆ ಸ್ಥಾನದಲ್ಲಿ ಇವಾಗ ಇರೋದ್ರಿಂದ ಸೊ ನಾನು ನಮ್ಮ ಊರಿಗೆ ನಾನು ಹುಟ್ಟಿ ಬೆಳೆದಿದ್ದಂತ ಊರಿಗೆ ನಾನು ಏನಾದರೂ ಒಂದು ಸೇವೆ ಮಾಡಲೇಬೇಕು ಅಂತ ಒಂದು ಉದ್ದೇಶದಿಂದ ನಾನು ಅಣ್ಣವ್ರನ್ನ ನಾನು ಈ ತರ ಕೇಳ್ಕೊಂಡಾಗ ಸೊ ಊರಲ್ಲಿ ಸಣ್ಣ ಪುಟ್ಟ ಈ ಕೆಲಸ ಕಾರ್ಯಗಳಲ್ಲಿ ಮಾಡಬೇಕು ಅಂತ ಸೊ ಊರಲ್ಲಿ ದೇವಸ್ಥಾನ ಏನಿದೆ ದೇವಸ್ಥಾನ ಆಲ್ಮೋಸ್ಟ್ ಒಂದು 3-4 ಇಯರ್ಸ್ ಇಂದ ಕಟ್ಟಡ ನಿಂತೋಗಿತ್ತು. ಸೊ ಅದಕ್ಕೆ ನಾವು ಕನ್ಸ್ಟ್ರಕ್ಷನ್ ಇವಾಗ ಏನ್ ಪೆಂಡಿಂಗ್ ವರ್ಕ್ ಇದೆ ಅದನ್ನ ನಾವು ಮಾಡೋದಕ್ಕೆ ಮುಂದೆ ಬಂದ್ವಿ. ಅಣ್ಣವ್ರ ಸಹಾಯದಿಂದ ನಾವು ಅದನ್ನ ಸೊ ಇವಾಗ ಏನ್ ನಿಂತಿದೆ ಅದನ್ನ ಕಂಪ್ಲೀಟ್ ಮಾಡೋ ಜವಾಬ್ದಾರಿಯಿಂದ ನಾವು ಮುಂದುವರಿತಾ ಇದ್ದೀವಿ. ಅದೇ ರೀತಿ ಇವಾಗ ಯುಗಾದಿ ಹಬ್ಬ ಬಂದಿರೋದ್ರಿಂದ ಯುಗಾದಿ ಹಬ್ಬಕ್ಕೆ ಸೊ ಜನ ಬಡವರಾಗಿರ್ಬೋದು, ಇರೋರಾಗಿರ್ಬೋದು, ಇಲ್ದೇ ಇರೋರಾಗಿರ್ಬೋದು ಎಲ್ಲರಿಗೂ ಕೂಡ ಮನೆಗೆ ಹೋಗ್ಬಿಟ್ಟು ನಾವು ಯುಗಾದಿ ಹಬ್ಬಕ್ಕೆ ದಿನಸಿ ಸಾಮಗ್ರಿಗಳೇನಿದೆ ಎಲ್ಲದಕ್ಕೂ ಕೂಡ ಹಂಚೋದಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಈ ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಜನತೆಗೂ ಕೂಡ ನಾನು ಧನ್ಯವಾದ ತಿಳಿಸ್ಕೊಡ್ತೀನಿ.
ಸರ್ ಇದು ಮುಂದೆ ಇದೇ ರೀತಿ ಯಾವುದೇ ಹಬ್ಬ ಹರಿದಿನಗಳಾಗ್ಲಿ ಇಲ್ಲ ಯಾವ್ದಾದ್ರು ಕಷ್ಟ ಕಾರ್ಪಣ್ಯಗಳು ಏನಾದ್ರು ಬಂದ್ರು ಕೂಡ ನಾವು ಇದೇ ರೀತಿ ನಾನು ಮತ್ತೆ ವಿಜಯಣ್ಣ ಅವರು ಜೊತೆಲಿ ಸೇರ್ಕೊಂಡು ಏನೇ ಮುಂದೆ ಸೇವೆಗಳು ಮಾಡೋದಂತ ಖಂಡಿತ ಇದ್ದೇ ಇರುತ್ತೆ ಸರ್. ಖಂಡಿತ ಮಾಡ್ಕೊಡ್ತೀವಿ. ನಿರಂತರವಾಗಿ ಈ ಗ್ರಾಮದ ಸಂಬಂಧ ಖಂಡಿತ ಸರ್. ನಾನು ಹುಟ್ಟಿ ಬೆಳೆದಿದ್ದಂತ ಊರು ಇದು. ಖಂಡಿತ ನಾನು ಇಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು. ನಮ್ಮೂರಂತಾನೆ ಅಲ್ಲ, ಅಕ್ಕಪಕ್ಕ ಇರೋ ಊರುಗಳಲ್ಲೂ ಕೂಡ ನಾವು ಏನೇ ಕಷ್ಟ ಇದ್ರು ಕೂಡ ನಾವು ನಮ್ಮ ಕೈಲಿ ಆಗಿದ್ದ ಏನಿದೆ ಕೆಲಸ ಕಾರ್ಯವನ್ನು ಖಂಡಿತ ಮಾಡ್ಕೊಡ್ತೀವಿ.